ನಮಸ್ಕಾರ. ನನ್ನ ಹೆಸರು ಬಸವರಾಜು ಅಂತ. ನಾವು ಹೊಗೆಸೊಪ್ಪಿನ ಬೆಳೆಗಾರರು, ಹೆಗ್ಗಡದೇವನಕೋಟೆ ತಾಲೂಕು. ನಾವು ಸುಮಾರು ಒಂದು 35-40 ವರ್ಷದಿಂದ ಹೊಗೆಸೊಪ್ಪಿನ ಬೆಳೆಗಾರರಾಗಿ ಹೊಗೆಸೊಪ್ಪನ್ನ ಬೆಳ್ಕೊಂಡು ಬರ್ತಾ ಇದ್ದೀವಿ. ಅಂದರೆ ಹೆಗ್ಗಡದೇವನಕೋಟೆ ಫಾರೆಸ್ಟ್ ಎನ್ಕ್ರೋಚ್ಮೆಂಟ್ ಜಾಸ್ತಿ ನಾವು ಹೊಗೆಸೊಪ್ಪನ್ನು ಒತ್ತುವರಿಲೇ ಮಾಡ್ತಾ ಇದ್ದೀವಿ. ಇಲ್ಲಿ ಇರ್ತಕ್ಕಂಥ ಭೂಮಿ ಭಾಳ ಒಣಭೂಮಿ, ಅತಿ ಸಣ್ಣ ರೈತರು ಮತ್ತು ಮಳೆ ಆಶ್ರಯದಲ್ಲಿ ಬೆಳೀತಕ್ಕಂಥ ರೈತರು. ನಾವು ಇದನ್ನೇ ನೆಮ್ಕೊಂಡು ಜೀವನ ಮಾಡಿ ಹೊಗೆಸೊಪ್ಪನ್ನ ಬೆಳೀತಾ ಇದ್ದೀವಿ ನಾವೀಗ. ಆದರೆ ಇತ್ತೀಚೆಗೆ ಮಾರ್ಕೆಟೇ ಚೆನ್ನಾಗಿತ್ತು. ಆದರೆ ಇತ್ತೀಚೆಗೆ ನೋಡಿದ್ರೆ ಈ ಸಾರಿ ಮಾರ್ಕೆಟೇ ತುಂಬ ನಮಗೆ ಪರಿಣಾಮ ಬೀರ್ತದೆ ರೈತರ ಮೇಲೆ. ಕಡಿಮೆ ದರದಲ್ಲಿ ಮಾರ್ಕೆಟ್ ಹೋಗ್ತಾ ಇದೆ. ರೈತರು ತುಂಬ ಕಗ್ಗಲಾಗಿದ್ದಾರೆ. ಯಾಕೆ ಅಂತ ಕೇಳಿದ್ರೆ, ಕೇಂದ್ರ ಸರ್ಕಾರ ಇದ್ರ ಮೇಲೆ ಹಾಕಿರ್ತಕ್ಕಂಥ ಅಬಕಾರಿ ಶುಲ್ಕ ಜಾಸ್ತಿ ಆಗಿದೆ, 40%. ನಾವು ತಗೊಳಕ್ಕಾಗಲ್ಲ ಅಂತೇಳಿ ಕಂಪ್ನಿಯವರು ಸ್ವಲ್ಪ ಇದು ಮಾಡ್ತಾ ಇದ್ದಾರೆ ನಮಗೆ. ಈ ಕೇಂದ್ರ ಸರ್ಕಾರ 40%ನ ಇವತ್ತು GST ಇದು ಎರಡು ಸೇರಿಸಿ ಮಾಡಿರೋದ್ರಿಂದ ಹೊಗೆಸೊಪ್ಪಿನ ಸಿಗರೇಟಿನ ಬೆಲೆ ಇವತ್ತು ಅದು ದುಬಾರಿ ಆಗ್ತಾ ಇದೆ ಮತ್ತು ಮಾರ್ಕೆಟ್ ಇವತ್ತು ಕಡಿಮೆ ಆಗ್ತಾ ಇದೆ. ಇವತ್ತು ನಮ್ಮ ಮಾರ್ಕೆಟಲ್ಲಿ ಇವತ್ತು ಏನು ಇವತ್ತು ಔಟ್ ಆಫ್ ಕಂಟ್ರಿ ಸಿಗರೇಟ್ಗಳು, ಕಳ್ಳ ಸಿಗರೇಟ್ಗಳು ಇವತ್ತು ಜಾಸ್ತಿ ಮಾರಾಟ ಆಗಿ ಕಡಿಮೆ ರೇಟಲ್ಲಿ ಸಿಕ್ಕೋದ್ರಿಂದ ಅದನ್ನ ಎತ್ಕೊಂಡವರು ಸಿಗರೇಟ್ನ ಮಾರಾಟ ಮಾಡ್ತಾ ಇದ್ದಾರೆ. ಇವತ್ತು ನಾವು ಬೆಳೆದಂಥ ಬೆಳೆನ ಇವತ್ತು ಅವರು ಸಿಗರೇಟನ್ನ ಇವತ್ತು ಜಾಸ್ತಿ ಮಾರ್ಕೆಟಲ್ಲಿ ಹೋಗ್ತಾ ಇಲ್ಲ. ಅದರಿಂದ ಇವತ್ತು ಮಾರ್ಕೆಟ್ ಬೆಲೆ ಕುಸಿದಿದೆ ಅಂತ ನಮಗೂ ಇವತ್ತು ಅರ್ಥ ಆಗ್ತಾ ಇದೆ. ಅದರಿಂದ ಇವತ್ತು ರೈತರು ಉಳ್ಕೋಬೇಕು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಇವತ್ತು ಏನು GST ಅಬಕಾರಿ ಸುಂಕ ಆದಮೇಲೆ ಏನಿದೆ ಅದನ್ನು ಕಡಿಮೆ ಮಾಡಿದ್ರೆ ಮಾತ್ರ ಇವತ್ತು ರೈತರಿಗೆ ಹೊಗೆಸೊಪ್ಪಿನ ಮಾರ್ಕೆಟ್ ಉತ್ತಮವಾದ ಬೆಲೆ ಬರ್ತದೆ ಅಂತ ನಮಗೆ ನಂಬಿಕೆ ಇದೆ. ದಯವಿಟ್ಟು ನಾವು ರೈತರ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ, ಬೆಳೆಗಾರರ ಪರವಾಗಿ. ಇವತ್ತು ಕೇಂದ್ರ ಸರ್ಕಾರ ಇವತ್ತು ನಮಗೆ ಅಬಕಾರಿ ಶುಲ್ಕ 40% GSTನ ಕಡಿಮೆ ಮಾಡಿ ರೈತರಿಗೆ ಒಂದು ಉತ್ತಮವಾದ ಮಾರ್ಕೆಟ್ ಬರೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಇವತ್ತು.